ಬನ್ನಿ ಫ್ರೆಂಡ್ಸ್, ಹಾಗಲಕಾಯಿ ಎಣ್ಗಾಯಿ ಹೇಗೆ ಮಾಡೋದಂತ ನೋಡೋಣ. ಬದನೆಕಾಯಿ ಎಣ್ಗಾಯಿ ಮಾಡಿದ್ವಿ, ಇವಾಗ ಹಾಗಲಕಾಯಿ ಎಣ್ಗಾಯಿ ಹೇಗೆ ಮಾಡೋದು ನೋಡೋಣ. ಚೆನ್ನಾಗಿರುತ್ತೆ, ಬದನೆಕಾಯಿ ಗ್ರೇವಿ ಥರನೇ ಬರುತ್ತೆ, ಚೆನ್ನಾಗಿ ಟೇಸ್ಟ್. ಚಪಾತಿ ಜೊತೆ, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಕಹಿ ಇರಲ್ಲ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕಲ್ಲ, ಈ ಥರ ನೋಡಿ ಒಂದು 2 ಇಂಚಷ್ಟು ಕಟ್ ಮಾಡ್ಕೋಬೇಕು. ತುಂಬ ಸಿಂಪಲಾಗಿ ಬೇಗ ಮಾಡ್ಬೋದು, ಜಾಸ್ತಿ ಮಸಾಲ ಏನಿಲ್ಲ. ನೋಡಿ, ಈ ಥರ ಬದನೆಕಾಯಿ ಹೇಗೆ ಕಟ್ ಮಾಡ್ತೀವೋ ಅದೇ ಥರ ಒಂದು 4 ಪೀಸಾಗಿ ಹೋಲ್ಡ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ಕೊಬೇಕು. ಕಹಿ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ಅದನ್ನು ಬಾಯೆಲ್ಲ ಬಿಡಿಸಿ ಚೆನ್ನಾಗಿ ತೊಳಿಬೇಕು. ಒಳಗಡೆ ಉಪ್ಪು ನೀರು ಹೋಗ್ಬೇಕಲ್ಲ. ಸ್ವಲ್ಪ ಮುಚ್ಚಿಟ್ಟು ಒಂದು 1/2 hour ಮುಚ್ಚಿಟ್ಟು ಬಿಡಬೇಕು, ಅದು ಕೈ ಹೋಗೋ ಥರ. ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜನ ಚೆನ್ನಾಗಿ ಕೆಂಪಾಗೋವರೆಗೂ ನೀಟಾಗಿ ಹುರ್ಕೋಬೇಕು. ನೋಡಿ, ಈ ಥರ ಕೆಂಪಗಾಗಬೇಕು. ಕೆಂಪಗಾದರೆ ಚೆನ್ನಾಗಿ ಬರುತ್ತೆ ಪುಡಿ, ಹಸಿ ಇರೋದಿಲ್ಲ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಮಿಕ್ಸಿಲಿ ಹಾಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ 4 ಪೀಸು, 1-2 ಪೀಸು ಲವಂಗ, ಚಕ್ಕೆ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ ಹಾಕಬೇಕು, ಚೆನ್ನಾಗಿರುತ್ತೆ ಫ್ಲೇವರ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇಟ್ಕೊಂಡು ನೋಡಿ, ಈ ಥರ. ಇವಾಗ ಮಿಕ್ಸ್ ಅದನ್ನು ತುಂಬ್ಕೊಳ್ಳೋಣ. ಬದನೆಕಾಯಿ ಹೇಗೆ ತುಂಬ್ತೀವೋ ಅದೇ ಥರ ತುಂಬ್ಕೋಬೇಕು. ಇದೇನು ಹುರ್ಕೋಬೇಕಾಗಿಲ್ಲ, ಹಂಗೆ ಹಸಿ ಇದನ್ನೇ ಕಟ್ ಮಾಡಿ ಈ ಥರ ತುಂಬ್ಕೋಬೇಕು. ಚೆನ್ನಾಗಿ ತೊಳಿಬೇಕಷ್ಟೆ. ತೊಳೆದ್ಬಿಟ್ಟು ಒಂದು 1/2 hour ಉಪ್ಪು ಹಾಕ್ಬಿಟ್ಟು ನೆನೆ ಇಟ್ಟರೆ ಆ ಕಹಿ ಎಲ್ಲ ಬಿಟ್ಟೋಗುತ್ತೆ ನೀರಲ್ಲಿ. ಜಾಸ್ತಿ ಕಹಿ ಬರಲ್ಲ. ಎಷ್ಟೊತ್ತವರೆಗೂ ನೆನೆ ಇಡ್ತಿರೋ ಅಷ್ಟು ಕಹಿ ಬರೋಲ್ಲ. ನೋಡಿ, ಎಣ್ಣೆ ಹಾಕೊಳ್ಳೋಣ. ಒಗ್ಗರಣೆ ಇವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಚಟಪಟ ಅನ್ನೋ ಥರ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಸ್ವಲ್ಪ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರ, ಕಲರ್ಗೋಸ್ಕರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಸೈಜು 1.5 ಟೊಮ್ಯಾಟೊ, ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, 2ಕ್ಕಿಂತ ಜಾಸ್ತಿ ಹಾಕ್ಕೋಬೇಡಿ. ಈ ಥರ ಫ್ರೈ ಮಾಡೋಣ ಚೆನ್ನಾಗಿ. ಟೊಮೊಟೊಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಗೊಜ್ಜು ಥರ ಬರಬೇಕದು. ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ. ಟೊಮೊಟೊ ಎಲ್ಲ ಲೈಟಾಗಿ ಸ್ವಲ್ಪ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಕಲರ್ ಈ ಥರ ಇರಬೇಕು ನೋಡಿ. ಇವಾಗ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡೋಣ ಚೆನ್ನಾಗಿ.
ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಹಿಡಿಯೋ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಮುಚ್ಚಿ ಇಡೋಣ. ಒಂದು 5 ನಿಮಿಷ ಫ್ರೈ ಆಗಲಿ ಅದು. ನೋಡಿ ಈ ಥರ ಫ್ರೈ ಆಗುತ್ತೆ. ನೀರಿನ ಅಂಶ ಎಲ್ಲ ಬಿಟ್ಟು ಹೋಗ್ಬೇಕು ಹಾಗಲಕಾಯಲ್ಲಿರೋದು. ನೀರೆಲ್ಲ ಹಾಕೋಬಾರ್ದು. ನೋಡಿ ಈ ಥರ ಮಿಕ್ಸ್ ಮಾಡೋಣ ಮತ್ತೊಂದು ಸತಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ನಿಮಗಿದು ಹಾಗಲಕಾಯಿನೇ ಅನ್ಸೋದಿಲ್ಲ, ಬದನೆಕಾಯಿ ತಿಂತಾಯಿದ್ದೀವಿ ಅನಿಸುತ್ತೆ. ನೋಡಿ ಮತ್ತೆ ಒಂದು ಸ್ವಲ್ಪ ಮುಚ್ಚಿಡೋಣ. 5 ನಿಮಿಷ ಬಿಟ್ಬಿಟ್ಟು ಇದು ತೆಗೆದ್ರೆ ಈ ಥರ ಗ್ರೇವಿ ಬರಬೇಕು, ಈ ಥರ ಫ್ರೈ ಆಗಿರಬೇಕು. ಇವಾಗ ನೀರು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು. ಗ್ರೇವಿ ಜಾಸ್ತಿ ಬೇಕಂದ್ರೆ ಲೈಟಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಚಪಾತಿ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತಿದ್ದು. ನೋಡಿ ಉಳಿದಿರೋ ಪೌಡ್ರನ್ನ ಇವಾಗ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಉಳಿದಿರುತ್ತೋ ಎಲ್ಲ ಹಾಕ್ಕೊಳ್ಳೋಣ. ಪೌಡ್ರ್ ಹಾಕೋಣ. ಈ ಥರ ಗಟ್ಟಿ ಬರುತ್ತೆ. ಇವಾಗ ಒಂದಿನ 5 ನಿಮಿಷ ಮತ್ತೆ ಮುಚ್ಚೋಣ. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡೋಣ. ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಡಬಾರ್ದು. ನೋಡಿ ಈ ಥರ ಬಂದುಬಿಡುತ್ತೆ. ಮಸಾಲ ಎಲ್ಲ ಹಿಡ್ದಿದೆ. ನೋಡಿ ಈ ಥರ ಹಾಗಲಕಾಯಿ ಮೆತ್ತಗಾಗಿದೆ. ನೋಡಿ ಎಲ್ಲ ನೀರಿನ ಅಂಶ ಹೋಗ್ಬಿಟ್ಟು ಈ ಥರ ಬಂದಿದೆ. ನೋಡಿ ಹೇಗೆ ಬಂದಿದೆ ಕಲರು. ಏನು ಜಾಸ್ತಿ ಮಸಾಲ ಬೇಡ, ಏನು ಬೇಡ. ಇದಕ್ಕೆ ಬೇಗ ಮಾಡ್ಕೊಂಬಿಡ್ಬೋದು. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಬದನೆಕಾಯಿ ಆಗಲ್ಲ ಅಂದರೆ ಈ ಥರನೂ ಮಾಡ್ಕೊಬೋದು. ಹಾಗಲಕಾಯಿ ಇಷ್ಟ ಇದ್ದವ್ರು ಮಾಡ್ಕೊಂಡು